ನಮ್ಮ ಹುಡುಗರ್ದು ಸಿಂಚು ಸಿಂಚು ಇವನ್ ಮಂಚು ಸಿಂಚು ಇದೊಂದೇ ಬಿಟ್ಟು ಸಿಕ್ಕಿದೀವಿ. ಸಬ್ ಗೈಸ್ ಐ ಆಮ್ ಹಿಯರ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗು ಕಾಲೇಜ್ ಗೊತ್ತಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಮನೆ ಬಿಡ್ತಾ ಇದ್ದೀನಿ, ನಾ ಕಾಲೇಜ್ಗೆ ಹೋಗಿ ಸಿಗಬೇಕು. ನೆನ್ನೆ ವ್ಲಾಗಲ್ಲಿ ಏನಾಗ್ಬಿಡ್ತು ಅಂದರೆ ಸಡನ್ನಾಗಿ ಇಂಟ್ರೋನೇ ಮಾಡಿಲ್ಲ ಗೈಸ್. ಅದರಲ್ಲಿ ಹೊರಟೆ ಕಾಲೇಜಲ್ಲಿ ಮಾಡೋಣ ಅಂತ, ಕಾಲೇಜಲ್ಲಿ ಏನೋ ಸ್ವಲ್ಪ ತಲೆ ಬಿಸಿ ಆಗ್ಬಿಟ್ಟು ಅಲ್ಲೂ ಮಾಡಲಿಲ್ಲ. ಅದಕ್ಕೆ ಮೊನ್ನೆದೇ ವ್ಲಾಗ್ದು ಇಂಟ್ರೋನ ಆಗ್ಬಿಟ್ಟು ನೆನ್ನೆ ವ್ಲಾಗಿಗೆ ಹಾಕಿದ್ದೀನಿ. ಅಯ್ಯೋ ಬೇಡ ಕತೆ, ಅದಕ್ಕೋಸ್ಕರ ಇವತ್ತು ಇಲ್ಲೇ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಕಾಲೇಜ್ಗೆ ಹೊರಟು ಸಿಗ್ತೀನಿ. ಕಾಲೇಜಲ್ಲಿ ಯಾರ್ಯಾರು ಇದ್ದಾರೋ ಯಾರೆಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಪೇ ಮಾಡಬೇಕು ನನಗೆ ನಮ್ಮ ಗ್ರ್ಯಾಜುಯೇಷನ್ ಡೇಗೆ. ಬನ್ನಿ ಈಗ ಹೊರಟು ಕಾಲೇಜಲ್ಲಿ ಸಿಗ್ತೀನಿ. ಫೈನಲಿ ಕಾಲೇಜ್ ಹತ್ರ ರೀಚ್ ಆಗಿದ್ದೀನಿ. ಈಗ ದುಬೈಗೆ ಹೋಗ್ತಾ ಇದ್ದೀವಿ, ಲಂಡನ್ಗೆ. ಬನ್ನಿ, ಇವನು ಯಾರಂದ್ರೆ ನನ್ನ ಫ್ರೆಂಡು ಚಿಕ್ಕು. ತುಂಬ ದಿವಸದಿಂದ ವ್ಲಾಗ್ ಮಾಡ್ಬೇಕು ಅನ್ಕೊಂಡು ಇವ್ರ ಜೊತೆ, ಆದರೆ ಆಗಿಲ್ಲ, ಕಾರಣಾಂತರಗಳಿಂದ ಮಾಡೋಕ್ಕಾಗಿಲ್ಲ. ಇವತ್ತು ಫುಲ್ ಡೇ ಇವತ್ತು ವ್ಲಾಗ್ ಮಾಡೋದು. ಹುಡುಗರೆಲ್ಲ ಬಂದವರೇ, ಬನ್ನಿ ಒಬ್ಬೊಬ್ಬರನ್ನೇ ತೋರಿಸ್ತೀನಿ. ಈಗ ನೀರು ಕುಡಿಯೋಕ್ಕೆ ಅಂತ ಬಂದಿದ್ದೀವಿ ಎಲ್ಲಿ, ಲ್ಯಾಬ್ಗೆ. ನೋಡಿ ಮಚ್ಚಿನು ಸ್ಮಾರ್ಟ್ ಬಾಯ್. ಇವರಿಬ್ಬರು ಒಂದೇ ಕಡೆ ಇರೋದು, ಅಂದರೆ ಒಂದೇ ಊರು. ನಾನು ಅಲ್ಲೇ ಸರೌಂಡಿಂಗ್, ಬಟ್ ಅಂದರೆ ನಂದೊಂದು 5 ಇಲ್ಲ ಅಲ್ಲ, ಒಂದು 3 ಕಿಲೋಮೀಟ್ರ್, ನಂದು 5 ಕಿಲೋಮೀಟ್ರ್ ದೂರ ಇದ್ದೀನಿ ಅಷ್ಟೇ. ನಾನು ಅಂದರೆ ಹೋಗ್ಬಿಡೋದೆ. ನಾನು ಮೊನ್ನೆ ಊರ ಜಾತ್ರೆಯಲ್ಲೆಲ್ಲ ಮಸ್ತಿತ್ತು ಗೈಸ್, ಫುಲ್ ಎಂಜಾಯ್ಮೆಂಟು. ಮರಿಗಳು ನೋಡಿದ್ವಿ, ಎಲ್ಲಿ ಊಟ ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ, ಹಂಗೋರ್ ಮನೆಗೆ ಊಟ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ. ಇನ್ನೂ 11 ವರ್ಷಕ್ಕೆ ತಿರ್ಗ ಅವರು 10 ವರ್ಷಕ್ಕೆ ಮಾಡ್ತಾರೆ ಸರಿ. ಹೌದೇನು? 5 ವರ್ಷಕ್ಕೆ ಊರಬ್ಬ ನಡೀತಾ ಗೈಸ್. ಅವಾಗ ಹೋಗಿ ಚೆನ್ನಾಗಿ ದಬ್ಬಿ ತಿಂದು BMW ಬರ್ತಾನೆ ಅವನು. BMW ಪಕ್ಕ. ಬನ್ನಿ ಗೈಸ್, ಈಗ ಇನ್ನೂ 3 ಜನ ಹುಡುಗರು ಬಂದವ್ರೆ, ತೋರಿಸ್ತೀನಿ ಹೋಗಿ. ನಮ್ಮ ಅಚ್ಚನ್ ನೋಡ್ರಿ ಗೈಸ್, ಔಟ್ಫಿಟ್ಟು ಏನು ಮಸ್ತಾಗಿ ಹಾಕೋನೆ. ಅಚ್ಚನ್ ನೋಡಿ ಇವನು. ಗೈಸ್ 6 ಫೀಟ್ ಅವನೇ ಗೈಸ್ ಇವನು. ಒಂದಲ್ಲ 10 ಇದ್ದಾವೆ, 10 ಎತ್ತೈತೆ ಅಂತ ಕರೆಕ್ಟ್ ಅವ್ನು ಹೇಳಿದ್ದು. ಹುಡುಗರೆಲ್ಲರೂ ಡಿಸ್ಕಷನ್ ಇಂದ ಆಚೆ ಬರ್ತಾವ್ರೆ. ಬಗೋ ಏನ್ ಮಾಡಿದ್ರು ಮನೆ ಜಾತ್ರೆಗೆ ಇವನು ಬಂದಿದ್ದ. ನೋಡಿ ನಮ್ಮ ಖುಷು, ನಮ್ಮ ಭಗವತ್ ಕೇಸರಿ ಎಲ್ಲ ಖುಷಿ. ನಿತಿನ್ ಎಲ್ಲ ಬರ್ತಾನಾ ಗೈಸ್? ಇನ್ನೊಬ್ಬ ಬಾಡಿ ಬಿಲ್ಡರ್ ಒಬ್ಬ ಬರ್ತಾನೆ, ಬಾಡಿ ಬಿಲ್ಡರ್ ನೋಡ್ಸೋಣ. ಅವರೆಲ್ಲ ಬೆಳಗ್ಗೆನೆ ಐ ಗೈಸ್ ತೋರಿಸ್ ಎಲ್ಲ ಆಯ್ತು. ಬೆಂಕಿ ನಮ್ಮ ಹುಡುಗರ್ದು ಕಾಪಿ ಚೀಟಿಂಗ್. ಓಯ್ ಕಾಪಿರೈಟ್ ಬರ್ತದೆ ಇದಕ್ಕೆಲ್ಲ, ಫುಲ್ಲು ಕಾಪಿರೈಟು. ಭಗವತ್ ಹೇಳ್ರಿ. ಇವನ ಭಗವತ್ ಸುಮ್ನೆ ಇರಲ್ಲ. ಯಾವ ಸೀಮೆ ಗೈಸ್? ಎಲ್ಲ ಡೂಪು ಗೈಸ್. ನಾನ್ ಫುಲ್ಲು ಸಿಂಗಲ್ಲು. ಸಿಂಚು ಇವನ್ ಮಂಚು. ಇವನು ಮಂಚು, ಇವನು ಕುಂಚು. ಎಲ್ಲರ ಪ್ರೀತಿಯ ವಿಭೂತಿ. ಯಾರದು? ಅದು ಬರಲ್ಲ, ಇವ್ರು ಸಿಗಲ್ಲ. ನಾವು ತಲೆ ಕೆಡ್ಸ್ಕೊಂಡಿಲ್ಲ ಆಯ್ತಾ, ನಂದೇನು ತಲೆ ಕೆಡ್ಸ್ಕೊಂಡಿಲ್ಲ ಗೈಸ್. ಇನ್ನೊಬ್ಬನ್ ಬರ್ತಾನಲ್ಲ ಅವ್ರ ಬೈ, ಇವನು ಸ್ಮಾರ್ಟ್ ಬಾಯ್. ನಮ್ಮಲ್ಲಿ ಎಲ್ಲದಕ್ಕಿಂತ ಇವನೇ ಬೆಸ್ಟ್ ಅಂದ್ರೆ ಇವನು ಇನ್ನೊಬ್ನು ಪಕ್ಕದಲ್ಲೊಬ್ಬ ಅವನೇ. ಮಂಚು ಒಬ್ಬ ಅವನೇ. ಮಂಚು ಔಟ್ಫಿಟ್ಗೆನೇ ಬಿದ್ದೋಗ್ಬಿಡ್ಬೇಕು. ಮಂಚು ಔಟ್ಫಿಟ್ ನೋಡ್ರಿ, ಔಟ್ಫಿಟ್ಗಳು. ನಾಳೆ ಬರ್ತೀನಿ, ನಾಳೆ ಗ್ರಾಜುಯೇಷನ್ ಡೇ ಅಲ್ಲ ನಮ್ದು. ನಾಳೆನೇನಾ ಗೈಸ್? ಇನ್ನ ಡೇಟ್ಗೆನೇ ಸಾಯ್ತಾ ಇದ್ದೀವಿ, ಇನ್ನು ಯಾವಾಗ ಅಂತ ಫಿಕ್ಸ್ ಆಗಿಲ್ಲ ಕ್ಲೀನಾಗಿ. ಇವತ್ತು ತಿಳ್ಕೊಂಡು ಹೇಳ್ತೀನಿ ಗೈಸ್. ನಾಳೆ ಬೆಳಗ್ಗೆ 9 ಗಂಟೆ ಗ್ರಾಜುಯೇಷನ್ ಡೇ. ಡೇಟ್ ಫಿಕ್ಸ್ ಆಗಿಬಿಟ್ಟಿದೆ, ಡೇನು ಫಿಕ್ಸ್ ಆಗಿಬಿಟ್ಟಿದೆ. ನಾಳೆ ಬೆಳಗ್ಗೆನೇ ಇರೋದು.
ನೋಡಿ ಇವರೆಲ್ಲ ಬರ್ತಾರೆ, ಇವರಿಬ್ರು ಸಪ್ರೇಟು, ಇವರೇ ಸೈನ್ಸು. ನಾವು ಮಾಡಬಾರ್ದು ಅನ್ಕೊಂಡಿದ್ದು ಇವ್ರ ಜೊತೆನೆ. ಅವ್ರು ನಾಯಿ ಕೊಡ್ದಂಗೆ ಹೊಡಿತೀವಿ ಅದು. ಹೊಡಿತೀವಿ ನಾಳೆ, ಅಡ್ಡ ಬಂದ್ರೆ ಹೊಡಿತೀವಿ, ಅಡ್ಡ ಬಂದ್ರೆ ಹೊಡಿತೀವಿ, ಸಿಗದಾಗದೆ ಹಂಗೆ ತಿಕ್ ಬರ್ತೀವಿ ನಾವು. ಹೋದ್ರ ಗೈಸ್ ನಾಳೆ ಬೆಳಗ್ಗೆ ಫುಲ್ಲು ಚಿಲ್ಲಾಗಿ ರೆಡಿ ಆಗಿ ಬರೋದು. ಬ್ಲೇಸರ್ ಹಾಕೊಂಬತ್ತಾನೆ. ಬ್ಲೇಸರ್ ಇಲ್ಲೇ ಕೊಡ್ತಾರೆ, ಎಲ್ಲ ಹಾಕೊಂಬಂದ್ಬಿಟ್ಟು ಸೆಕೆಗೆ ಸಾಯ್ತೀನಿ ಇರು. ಕಾಲೇಜೆಲ್ಲ ಕೊಟ್ಟವ್ರು ನನಗೆ. ಕಾಲೇಜಲ್ಲಿ ಏನ್ ಕೊಟ್ಟಾರ? ಯೂನಿವರ್ಸಿಟಿಗೆ ಹೋದ್ರೆ ಅವರೇ ಕೊಡ್ತಾರೆ. ನಮ್ಮ ಹುಡುಗ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಬಿಡಪ್ಪ. ಇವ್ ನಮ್ಮವ್ರ ಹೆಸರು ಭಗವತ್ ಕೇಸರಿ ಅಂತ. ಎಲ್ಲಾಗೋ ಇವನೇ ಗೊತ್ತು ಗೈಸ್. ಒಟ್ಟಿನಲ್ಲಿ ಸೈಕಾಗಿ ಮಾತಾಡ್ಕೊಂಡು ಸೈಕಾಗಿ ಅವ್ರವ್ರ ಮರ್ಯಾದೆಗಳು ತೆಕ್ಕಂತವ್ರೆ. ಅದೇ ಒಟ್ನಾಗ ನಗ್ಬೇಕು, ಮರ್ಯಾದೆ ಹೋದ್ರೆ ಪರವಾಗಿಲ್ಲ. ಬೆಂಕಿ ತೆಗೆ ಅವ್ನ ಮರ್ಯಾದೆ ತೆಗೆ. ಏನ್ ತೆಗೆಯೋದು ಅವ್ನಿಗಿದ್ರೆ ಅಲ್ಲ ತೆಗೆಯೋದು. ನಿನಗೈತಾ? ಐತೆ ತೋರ್ಸ್ಲಾ? ಇರೋದಕ್ಕೆ ಇವಾಗೆಲ್ಲ ಬಿಸಿ ತೋರ್ಸನೆ ನೋಡ್ಬೇಕು ಇವಾಗ. ವಿಡಿಯೋ ಮಾಡಿ ತೋರಿಸಿ. ಬೇಡ 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 ಬೇಡ, ನಾನೇ ಮಾಡ್ಕೊಂತೀನಿ. ಸೆಲ್ಫಿ ತಗೋತಾನೆ, ಸೆಲ್ಫಿ. ಗೈಸ್ ನನ್ನ ಮರ್ಯಾದಿನೇ ಆಲ್ರೆಡಿ ತೆಗ್ದಾಕ್ಬಿಡ್ತಾರೆ ಇವರು. ಮರ್ಯಾದೆ ಇಲ್ಲ, ಮರ್ಯಾದೆ ಇಲ್ಲ ಬ್ರೋ. ನಾನ್ ಮನೇಲಿ ಇಟ್ಟು ಬರ್ತೀನಪ್ಪ ಇರ್ಲಿ ಅಂತ. ನಾಳೆ ಲಾಸ್ಟ್ ಫಂಕ್ಷನ್ ನಮ್ದು ಅಲ್ಲ ಮಚ್ಚ. ನಾಳೆನೇ ಲಾಸ್ಟ್ ಫಂಕ್ಷನ್, ಫುಲ್ಲು ಗ್ರಾಜುಯೇಷನ್ ಡೇ. ಅದೇ ಮಸ್ತು. ಇವ್ನು ಹೇಳ್ತಾ ಇದಾರೆ ನೋಡಿ ಗೈಸ್, ಆದ್ರೆ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ. ಅಳ್ತಾವನೆ ಕಣ್ಣಾಗ ನೀರು ಬರ್ತಾ ಇಲ್ಲ ನೋಡಿ ಗೈಸ್. ಅದು ಒಳ್ಳೆ ಬ್ರ್ಯಾಂಡು ಬಟ್ಟೆ, ಓಯ್ ಸೆಕ್ಸಿ ಬ್ರ್ಯಾಂಡ್. ಬ್ರ್ಯಾಂಡೆಡ್ ಅಪ್ಪ. ಅದು ಅವ್ರಿಗೆ ಮಾತ್ರ ಗೊತ್ತಾಗ್ತದೆ. ಏನ್ ನನ್ನ ಮಕ್ಕಳು ನೋಡಪ್ಪ ಸ್ವಾಮಿ. ಭಯಂಕರ ಮಾತು ಆಮೇಲೆ ಕಟ್ ಮಾಡ್ತೀನಿ ಅವನ್ನೆಲ್ಲ. ಬೇರೆ ವಯಸ್ಸಾಗ್ಬಿಡ. ನಾಳೆ ಬರೋರು ಬರ್ರಿ, ಕೈ ಮುಗ್ಬಿಟ್ಟು ಹೋಗ್ತೀವಿ, ಈರ್ಗಾಯಿ ಹೊಡೆದು. ಮಚ್ಚ ನಾಳೆ ಡೇಟ್ ಎಷ್ಟು? 22 ನಮ್ಗೆ ಪಕ್ಕ ಹೊಡಿಬೇಕು. ಗ್ರಾಜುಯೇಷನ್ ಡೇ ಇದೆ ಮೈನ್. ಇವತ್ತು ತಿಳ್ಕೊಳಕ್ ಬಂದಿದ್ದು ಡೇಟ್ ಗೊತ್ತಾಯ್ತು. ಮರ್ಯಾದೆ ಮೊನ್ನೆ ಫಂಕ್ಷನ್ ಆಗಿ ಹೊಡೆದಿಲ್ಲ, ಇವಾಗ ಹೊಡಿತೇನೆ ನೀನು. ಅವಾಗ ಎಲ್ಲರೂ ಹೊಡೆದಿದ್ರೆ ನಾವು ಗೈಸ್ ಮಚ್ಚನ್ ಬಂದ ನೋಡಿ. ಮಚ್ಚ ಹೋಯ್ ನಿತಿನ. ಗೈಸ್ ಮಚ್ಚನ್ ಬಂದ, ಬರ್ರಿ. ಬರ್ತಾನೆ ಬರ್ತಾನೆ ಗೈಸ್. ನೋಡಿ ಮಾತ್ರ ಕುಡಿಯ. ಆಂಟಿ ಫುಲ್ಲು ಕುಡಿ ಕೊಟ್ರು ನಮಗೆ ಮಾತ್ರ, ಯಾಕಂದ್ರೆ ನಾವು ಫುಲ್ಲು ಕ್ಲೋಸ್ ಆಂಟಿಗೆ. ಅದಕ್ಕೋಸ್ಕರ ನನಗೂ ಅವನಿಗೆ. ಪ್ರಸನ್ನ ಇಲ್ಲಿ ತಿರ್ಗೋ, ಕೈ ತೋರಿಸು. ಪುಕ್ಸೈಟಿ ಗೈಸ್, ಪುಕ್ಸೈಟಿ ಕುಡಿದ್ಬಿಟ್ಟು. ಬ್ಲಾಕ್ ಪಾತ್ರ ಅಂತ ಕುಡಿಯೋದು. ಅದಕ್ಕೆ ಬ್ಲಾಕ್ ಆಗಿರೋದು. ಕಾಲೇಜಾಗ ಇದೊಂದೇ ಬಿಟ್ಟು ಸಿಕ್ಕಿದೀವಿ. ಗೈಸ್ ಫ್ರೀ ಆಗಿ ಕುಡಿದು ಬನ್ನಿ. ಪುನಿ ಕುಡಿತಾವನೆ, ನನಗೆ ಸಾಕಾಗೋಯ್ತು. ನಾವು ಪುನಿ ಕುಡಿತಾನೀಗ. ಯಾಕೆ ಒಂಥರ ಫುಲ್ ಟೀ. ಈಗ ನನಗೆ ಟೀ ಕುಡಿದ್ರೆ ತಲೆ ಸುತ್ತು ಬರುತ್ತೆ ನನಗೆ. ಟೀಯಲ್ಲಿ ನಶೆ ಇರ್ತದೆ, ಅದಕ್ಕೆ. ಮಚ್ಚಿ ಗೈಸ್ ಕುಶಲ್ ನಿತಿನ್ ಬಂದ ಒಟ್ಟಿನಲ್ಲಿ. ಫೈನಲಿ ನಿತಿನ್ಸ್ ಬ್ಯಾಕ್. ತಗೊಳ್ಳಿ ಫೋನು. 1,500 ಮಚ್ಚ ನಿಂದು. ಗೈಸ್ ಬನ್ನಿ, ಈಗ ಹುಡುಗರೆಲ್ಲ ಮೀಟಿಂಗ್ ಮಾಡ್ತಾವ್ರೆ. ಇನ್ನು ಅಲ್ಲಿ ಅವರು ದುಡ್ಡೆಲ್ಲ ಇಸ್ಕೊಂಡು ಇದು ಮಾಡ್ತಾವ್ರಲ್ಲ, ಅಲ್ಲೋಗಿ ಸಿಗ್ತೀನಿ ಬನ್ನಿ. ಗೈಸ್ ನೋಡಿ ಗೈಸ್, ಫುಲ್ಲು ರೆಡಿ ಆಗ್ತಾ ಇದೆ. ಇನ್ನೆಲ್ಲ ಸೈನ್ಗಳು ಹಾಕ್ಸ್ಕೊಬೇಕು ಹುಡುಗರು. ಸೈನ್ಗಳು ಹಾಕ್ಸ್ಕೊಂಡ್ಮೇಲೆ ಇದಾಗುತ್ತೆ ನೋಡಿ. ಫುಲ್ಲು ಪ್ರಿನ್ಸಿಪಲ್ಲು ಬೆಂಕಿ ಪ್ರಿನ್ಸಿಪಲ್ ಎಲ್ಲ ಹೋಗಿದ್ದಾರೆ. ಇನ್ನು ಅದೇನು ಇವನು ಊಟದ ಬಗ್ಗೆ ಮಾತಾಡ್ತಾವನೆ. ಮೇಡಮ್ ಅವರು ಫುಲ್ಲು ಟೀ ಕೊಡೋ ರೇಂಜ್ಗೆ ಅದು ಫಾರ್ಮ್ ಇಟ್ಕೊಂಡು ತಿರ್ಗಾಡ್ತಾವ್ರೆ. ಗೈಸ್ ನಮ್ಮ ದಿಲೀಪಲ್ಲಿ ಅವನೇ ಇವನೇನು ಮಾಡವನೆ ಅಂದರೆ, ಇಡೀ ನಮ್ಮ 3rd ಇಯರ್ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ಅಂತ ಇವನು ಪೇ ಮಾಡಿರೋದು. ಹಂಗೇನಿಲ್ಲ, ನನಗೆ ಗೊತ್ತಿಲ್ಲ, ಬಟ್ ನಾನಿದೆ ಫಸ್ಟ್ ಟೈಮು ನೋಡಿ. ಫಸ್ಟ್ ಟೈಮ್ ಪೇ ಮಾಡ್ಬಿಟ್ಟು ಬಂದವನೇ. ಅದೇ ಖುಷಿ ಟೀ ಕುಡಿಯೋಕೆ ಹೋಗ್ತಾ ಇದ್ದೀನಿ. ನಾನು ಶುಗರ್ಗೆ ಏನು ಕುಡ್ದಿಲ್ಲ ಗೈಸ್. ಅದು ಹಂಗೆ ಗೈಸ್. ಬನ್ನಿ ಮತ್ತೆ ಅಲ್ಲಿ ಬಂದರೆ ನೀವು ಕುಡಿದೀರಾ, ನೋಡ್ತೀರಾ? ಇವಾಗ ನೀನು ನೋಡಿಲ್ಲ. ನಿಮಗೆ ಎಷ್ಟಾಯ್ತು ಮ್ಯಾಥ್ಸಲ್ಲಿ? ಅದಕ್ಕೆ ಸೈನ್ಸ್ ತಗೊಳ್ಳೋ ದೊಡ್ಡ ವಿಷಯ ಎಲ್ಲ ಮ್ಯಾಥ್ಸಲ್ಲಿ ಇರಬೇಕು. ಅದನ್ನೇ ವಿಡಿಯೋ ಮಾಡಿ ಎಲ್ಲ ಮಾಡಿದ್ದೀನಿ ಮಾಮ್. ಕಂಟೆಂಟ್ ಮಾಮ್, ಏನು ಬೇಜಾರು ಮಾಡ್ಕೊಂಬಿಡ. ಅದೇನಂತ ನಮಗೆ ಮಾತ್ರ ಗೊತ್ತು. ಹೌದು, ನೀನು ಎಷ್ಟು ಕೊಟ್ಟೆ ಗೈಸ್? ಆತನೇನಿಲ್ಲ ಗೈಸ್, ಮಾಡ್ತಾನೆ, ಬಟ್ ಅವ್ನು ಬೇಜಾರು ಮಾಡ್ಕೊಂತವನೆ. ಇವ್ ನೋಡಿ ಉಪ್ಸ್ತಾ ಇರೋದು. ಏಯ್ ಜಾಸ್ತಿ ಉಪ್ಸ್ಬೇಡ.
ಗೈಸ್ ಈಗ ನಾನು ಟೀ ಕುಡಿದ್ಬಿಟ್ಟು ಅಲ್ಲೋಗಿ ಸಿಗ್ತೀನಿ ಬನ್ನಿ. ಗೈಸ್ ಮ್ಯಾಟ್ರ್ ಏನು ನಡೀತಾ ಇದೆ ಅಂದರೆ ಎಲ್ಲ ಇವಾಗ ಒಂದು ಹಂತಕ್ಕೆ ಬರ್ತಾ ಇದೆ ನೋಡಿ. ಪಾಪ ನಮ್ಮ ಹುಡುಗ ಕೂತ್ಕೊಂಡು ನನ್ನ ಬ್ಲಾಗೇ ನೋಡ್ತಾವನೆ. ಆ್ಯಂಡ್ ಏನಂದರೆ ಒಂದಷ್ಟು ಡೆಕೋರೇಷನ್ಗೆ ಅದಕ್ಕೆಲ್ಲನೂ ಒಪ್ಸೋಣ ಅಂತ ಇದ್ದಾರೆ. ಬಟ್ ಈ ಡೆಕೋರೇಷನ್ಗೆ ಅದನ್ನ ಸೂಟ್ಗಳು ಬರ್ತವೆ. ಏನಂದರೆ ಗ್ರ್ಯಾಜುಯೇಷನ್ ಸೂಟು. ಅದಕ್ಕೆ ನೀನಿನ್ನ ಫಸ್ಟ್ ಇಯರ್ ಬಿಡ, ಬೆಲೆ ಇದೆ, ನೀನು ಬರ್ಬೋದು. ನಿನಗೆ ಫುಲ್ ಓಪನ್ ಎಂಟ್ರಿ, ಯು ಕ್ಯಾನ್ ಕಮ್ ಆ್ಯಂಡ್ ಗೋ ಅಷ್ಟೇ. ಚೆನ್ನಾಗಿ ತಿನ್ಬೋದು ನೀನು. ಆ್ಯಂಡ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಗೈಸ್ ಹುಡುಗರು ನಿಂತ್ಕೊಂಡು. ಮಾತಾಡಿದ್ದೆಲ್ಲ ಆಯಿತು, ಬಟ್ ಇನ್ನೂ ಹೇಳ್ಬೇಕಂದ್ರೆ ಸ್ವಲ್ಪ ಇನ್ನೂ ಮ್ಯಾಟ್ರ್ಗಳಿದ್ದಾವೆ. ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಮನೆಗೆ ಹೊಡ್ಬೇಕು ಗೈಸ್. ಇನ್ನು ಪ್ರಾಕ್ಟೀಸಿಗೆ ಟೈಮ್ ಆಗುತ್ತೆ ಗೈಸ್. ನೋಡಿ ಇನ್ನು ಇಬ್ಬರು ಹುಡುಗರು ಬಂದರು ನಮ್ಮವರು. ಇವರು ಇಷ್ಟೊತ್ತವರೆಗೂ ಆಚೆ ಸುತ್ತಾಡಿ ಮಾತಾಡಲಿ, ಏನು ಮಾತಾಡಿದ್ದೆ? ನೀನೇನು ಮಾತಾಡೇ ಇಲ್ಲ ಗೈಸ್. ನೋಡಿ ಅಲ್ಲಿ ಒಂದು ಇಬ್ಬರು ಮಾರ್ಕೋತ, ಅಲ್ಲಿ ಒಂದಷ್ಟು ಜನ ಕೂತವ್ರೆ. ಚೇತು ನೋಡಿ ಒಂದು ಸತೀಶ್ ಎಲ್ಲ ಕೂತವ್ರೆ. ಎಲ್ಲ ಹತ್ರ ಮುಗೀತಾ ಬಂತು ನಮ್ಮ ಕೆಲಸ. ಆಯ್ತಾ? ಡೆಕೋರೇಷನ್ದೆಲ್ಲ ಅವ್ನಿಗೆ ಒಪ್ಸಿರ್ಬೇಕೇನೋ. ರವಿ ಹೇಳ್ದ ನೋಡು ತೋರಿಸ್ತಾನೆ ಅಂತ. ಅವನಿಗೆ ಒಪ್ಸೋರಾ? ಗೈಸ್ ಡೆಕೋರೇಷನ್ ಒಬ್ರಿಗೆ ಒಪ್ಸವ್ರೆ. ಅದು ಬಿಟ್ಟರೆ ಊಟ ಇವನಿಗೆ ಅವನೊಬ್ಬ ಡುಮ್ಮ ಇದ್ನ, ಇವನಿಗೆ ಊಟ ಇವನೇ ಕ್ಯಾಂಟ್ರಿಂಗ್ ನಡೆಸ್ತಾವನೆ. ಅವನೇ ಓನ್ ಕ್ಯಾಂಟ್ರಿಂಗು ಅವನು. ಅದರಲ್ಲಾಯಿತು. ಇನ್ನು ಡ್ರೆಸ್ಗಳು ನಾಳೆ ಬರ್ತಾವಂತೆ. ನಮ್ಮದೇ ಅಲ್ಲ, ಬಾಡಿಗೆ ತರಿಸ್ತಾ ಇರೋದು. ಕಾಸು ಕೊಡೋದು 500 ರೂಪಾಯಿ ಎಲ್ಲ ಕೊಟ್ಟಿರೋದು. ಎಲ್ಲದಕ್ಕೂ ಸೇರಿ ನಾವು ಕೊಟ್ಟಿರೋದು ದುಡ್ಡು ಜಾಸ್ತಿ. ಗೈಸ್ ಈಗ ಹತ್ತತ್ರ ಎಲ್ಲ ಮುಗಿತಾ ಬಂತು. ನಮ್ಮ ಮನೆಗೆ ಹೊರಟು ಸಿಗ್ತೀನಿ ಗೈಸ್. ಮನೋಜ್ ಅಣ್ಣ ಕಾರಲ್ಲಿ ಕೂತಿದ್ದೀನಿ ಗೈಸ್. ಹಾಯ್ಡಾ ಸ್ಟೀಫನ್ ಅಲ್ಲ ಕ್ರಿಸ್ಟೋಫರ್ ಸಾರಿ ಗೈಸ್. ಸೆಷನ್ ಮುಗೀತು. ಅದು ಜಾಸ್ತಿ ಮಳೆ ಬಂತು, ಅದಕ್ಕೆ ಸ್ವಲ್ಪ ಬೇಗ ಮುಗಿಸಾಕ್ಬಿಟ್ರು. ಅಂದರೆ ಇವನ್ನ ಯಾಕಣ ಅಯ್ಯೋ ಬನ್ನಿನಾ. ಓ ನಾ ಆಯ್ತು ಬಿಡಿ, ನಿಮ್ಮಿಷ್ಟನೇ ನನ್ನ ಇಷ್ಟ ಗೈಸ್. ಈಗ ಅವಾಗಲೇ ಯಾಕೆ ವ್ಲಾಗ್ ಮಾಡಿಲ್ಲ ಅಂದರೆ ಫುಲ್ಲು ಮನೆಗೆ ಹೋಗೋದು ಲೇಟ್ ಆಯಿತು, ಬರೋದು ಲೇಟ್ ಆಯಿತು. ಅದಕ್ಕೋಸ್ಕರ ವ್ಲಾಗ್ ಮಾಡಿಲ್ಲ. ಇವಾಗ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ನಾಳೆ ಕಾಲೇಜ್ ಡೇ, ಐ ಮೀನ್ ಏನು ಗ್ರ್ಯಾಜುಯೇಷನ್ ಡೇ. ಬನ್ನಿ ಈಗ ಮನೆಗೆ ಸಂಜೆ ಬರ್ತೀನಣ್ಣ, ನೋಡೋಣ, ಟ್ರೈ ಮಾಡ್ತೀನಿ. ನಾರ್ಮಲಾಗಿ ಸೆಷನ್ಗಾಗಲಿಲ್ಲ ಅಂದ್ರೆ ಕೋಚಿಂಗ್ ಆದರೂ ಬರಬೇಕು ಗೈಸ್. ನೋಡಿ ಗೈಸ್ ಫುಲ್ಲು ವೆದರ್ ನೋಡಿ, ಫುಲ್ಲು ಮಳೆ ಬಂದು ಸೈಕ್ ಆಗ್ಬಿಟ್ಟಿದೆ ಮಳೆ ಗೈಸ್. ಈಗ ಮನೆಗೆ ಬಂದು ಊಟ ಮಾಡಬೇಕು. ಯಾಕೆ ಫುಲ್ಲು ಥ್ರಾಟ್ ನೋಡ್ತಾ ಇದೆ ಗೈಸ್. ಫುಲ್ಲು ಆ ಥರ ಅಂದರೆ ನೀರೇನು ಕುಡಿಯೋಕೆ ಆಗ್ತಾಯಿಲ್ಲ. ಆ ಥರ ಪೇನ್ ಆಗ್ತಾಯಿದೆ. ಅದು ಬಿಟ್ಟರೆ ನಾಳೆ ಬೆಳಗ್ಗೆ ಗ್ರ್ಯಾಜುಯೇಷನ್ ಡೇ ಹೊರಡಬೇಕು, ನಾಳೆ ಬೆಳಗ್ಗೆ ಬೇಗ ನೋಡಿ. ಅದು ಬಿಟ್ಟರೆ ಮ್ಯಾಟರ್ ಇನ್ನೊಂದೇನೆಂದರೆ ಗೈಸ್, ಮೇಯ್ನ್ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ, ಅಕಸ್ಮಾತ್ ಮನೆಯಲ್ಲಿ ಗ್ಯಾಸ್ ಮೇಲೆ ಏನಾದರೂ ಇಟ್ಟಿದ್ರೆ ಫಸ್ಟು ಅದ್ರ ಕಡೆ ಗಮನ ಕೊಟ್ಟು ಅದನ್ನು ಮುಗಿಸ್ಬಿಟ್ಟು ನೀವು ಆಮೇಲೆ ನಿಮ್ಮ ಕೆಲಸ ನೋಡ್ಕೊಳ್ಳಿ. ಏನೇ ಫೋನಲ್ಲಿ ಮಾತಾಡೋದಿರ್ಬೋದು, ಏನೇ ಇರ್ಬೋದು. ಬಿಕಾಸ್ ಈಗ ಗ್ಯಾಸ್ ರೇಟ್ ಜಾಸ್ತಿ, ಅದೊಂದು ಮ್ಯಾಟ್ರ್ ಆದರೆ ತುಂಬ ಡೇಂಜರ್, ಸಖತ್ತು ಡೇಂಜರ್ ಅಂದರೆ ಡೇಂಜರು. ಮಿಸ್ ಆಯಿತು ಅಂದರೆ ಪ್ರಾಣಗಳು ಹೋಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಅದಕ್ಕೋಸ್ಕರ ಫಸ್ಟು ಗ್ಯಾಸ್ ಮುಂದೆ ಕೆಲಸ ಮಾಡ್ಬೇಕಾದ್ರೆ ಅದನ್ನು ಮುಗಿಸ್ಬಿಟ್ಟು ಆಮೇಲೆ ನೀವೇನು ಕೆಲಸ ಬೇಕಾದ್ರೆ ಅದು ಮಾಡ್ಕೊಳ್ಳಿ. ಬಿಕಾಸ್ ಈಗ ಸಡನ್ನಾಗಿ ನಮ್ಮಮ್ಮ 2 ಸೆಕೆಂಡ್ ಲೇಟ್ ಆಗಿದ್ದರು ನಮ್ಮನ್ನೇನೋ ಒಂದು ಗತಿ ಮಾಡಿಬಿಟ್ಟಿದ್ದಾರೆ. ನಮ್ಮನ್ನ ಏನಾದರೂ ಒಂದು ಗತಿ ಮಾಡಿಬಿಟ್ಟಿರೋರು. ನನ್ನ ಮಗ ತೊಳ್ಕೊಂಡು ಬಂದು ನೋಡಿದೆ, ಗ್ಯಾಸ್ ಮೇಲೆ ಹಾಲಿಟ್ಬಿಟ್ಟು ಆಚೆ ಮಾತಾಡ್ಕೊಂಡು ನಿಂತವ್ರೆ. ಅದಕ್ಕೋಸ್ಕರ ಹೇಳಿದ್ದು ಬಿ ಕೇರ್ಫುಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನಾಳೆ ಬೆಳಗ್ಗೆ ವ್ಲಾಗಲ್ಲಿ. ಎಲ್ಲರಿಗೂ ಸ್ಟೇ ಟ್ಯೂನ್. ಗುಡ್ ನೈಟ್ ಗೈಸ್.